ಸಿಎಂ ಸಿದ್ದರಾಮಯ್ಯ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ತಿರುಗಿಬಿದ್ದಿದ್ದಾರೆ. ಅಂದ್ರೆ ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ಅಂತ ಹೇಳಿದ್ದೆ. ಸರ್ಕಾರ ಇದರಲ್ಲಿ ಆತುರದ ನಿರ್ಧಾರವನ್ನ ತೆಗೆದುಕೊಂಡು ಪ್ರಗತಿಪರರ ಮಾತು ಕೇಳಿ ಎಸ್ಐಟಿ ರಚನೆ ಮಾಡಿತ್ತು ಸರ್ಕಾರ. ಎಸ್ಐಟಿಯಿಂದ ಏನು ಸಿಕ್ತು? ಬರೀ ಬುರುಡೆ ಸಿಕ್ತು. ಸಿಎಂ ಸಿದ್ದರಾಮಯ್ಯಗೆ ಕಾಮನ್ ಸೆನ್ಸ್ ಇರಬೇಕಿತ್ತು. ಆಗಿರುವ ಅಪಪ್ರಚಾರವನ್ನ ಅವರು ಸರಿಪಡಿಸ್ತಾರಾ ಹಾಗಾದ್ರೆ ಈಗ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂದೂಗಳೇ ಟಾರ್ಗೆಟ್. ಇತಿಹಾಸದಲ್ಲಿ ಇಂತಹ ತಪ್ಪು ಯಾವ ಸರ್ಕಾರವೂ ಮಾಡಿಲ್ಲ ಅಂತ ಹೇಳಿ ಏನು ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಸರ್ಕಾರ ಎಸ್ಐಟಿ ರಚನೆಯನ್ನ ಮಾಡಿತ್ತು ಅದಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಪರೋಕ್ಷವಾಗಿ ಸರ್ಕಾರ ಜೊತೆಗೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಇಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಧರ್ಮಸ್ಥಳದಲ್ಲಿ ನೂರಾರು ಶವಗಳನ್ನು ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಎಸ್ಐಟಿ ರಚನೆಯನ್ನ ಮಾಡುತ್ತೆ. ಈ ಎಸ್ಐಟಿ ಯಾವಾಗ ರಚನೆಯನ್ನ ಮಾಡಿ ತನಿಖೆ ಆರಂಭ ಆಗತ್ತೆ, ತದನಂತರದಲ್ಲಿ ಬಿಜೆಪಿ ಕಿಡಿಕಾರತ್ತೆ. ಯಾಕೆ ಎಸ್ಐಟಿ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತು ಅನ್ನೋದಾಗಿ, ಸರ್ಕಾರ ಯಾಕೆ ಈ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತು ಅನ್ನುವಂಥ ನಿಟ್ಟಿನಲ್ಲಿ. ಹಾಗಾಗಿ ಸಿಎಂ ಸಿದ್ದರಾಮಯ್ಯ ಜೊತೆಗೆ ಸರ್ಕಾರದ ವಿರುದ್ಧವಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ಧರ್ಮಸ್ಥಳ ವಿಚಾರದಲ್ಲಿ ಷಡ್ಯಂತ್ರ ಅಂತ ಹೇಳಿ ಆಗ್ಲೇ ಹೇಳಿದ್ದೆ. ಸರ್ಕಾರ ಇದರಲ್ಲಿ ಆತುರದ ನಿರ್ಧಾರವನ್ನು ತೆಗೆದುಕೊಳ್ತು, ಪ್ರಗತಿಪರರ ಮಾತು ಕೇಳಿ ಎಸ್ಐಟಿ ರಚನೆಯನ್ನ ಮಾಡ್ತು. ಎಸ್ಐಟಿ ರಚನೆ ಮಾಡುವಂತ ಅವಶ್ಯಕತೆ ಏನಿತ್ತು? ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಾಮನ್ ಸೆನ್ಸ್ ಇರಬೇಕಿತ್ತು. ಆಗಿರುವಂತಹ ಅಪಪ್ರಚಾರವನ್ನ ಈಗ ಸರಿ ಮಾಡೋದಕ್ಕೆ ಆಗತ್ತಾ? ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿಂದೂಗಳೇ ಟಾರ್ಗೆಟ್. ಇತಿಹಾಸದಲ್ಲಿ ಇಂತಹ ತಪ್ಪನ್ನ ಯಾವ ಸರ್ಕಾರವೂ ಮಾಡಿರಲಿಲ್ಲ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯ ಮತ್ತು ಸರ್ಕಾರದ ವಿರುದ್ಧವಾಗಿ ಕಿಡಿಕಾರಿದ್ದಾರೆ.